ಕನ್ನಡ ವಾಹಿನಿಗೆ ಸ್ವಾಗತ. ಆರ್.ವಿ. ದೇಶಪಾಂಡೆ ಅವರ ಕನಸಿನ ಯೋಜನೆಯಾದ G+2 ಮನೆಗಳ ಕಾಮಗಾರಿಯನ್ನ ಪ್ರಾರಂಭಿಸಿದ ಬಗ್ಗೆ ಹೋರಾಟ ಸಮಿತಿಯಿಂದ ಅಭಿನಂದನೆ. ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇತ್ತೀಚೆಗೆ ದಾಂಡೇಲಿ ತಾಲೂಕಿನ ಮುಖ್ಯವಾದ ವಿಷಯಗಳ ಬಗ್ಗೆ ನಗರಸಭೆ ಪೌರಾಯುಕ್ತರು ಆದ ವಿವೇಕ ಮನೆ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರ್.ವಿ. ದೇಶಪಾಂಡೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಿಗೆ ಮನವಿ ಕಳುಹಿಸಿಕೊಡಲಾಗಿತ್ತು. ಮುಖ್ಯವಾಗಿ G+2 ಮನೆಗಳ ಸಂಪೂರ್ಣ ಕಾಮಗಾರಿಯನ್ನು ನಿಲ್ಲಿಸಿದ್ದನ್ನು ಪ್ರಾರಂಭಿಸುವ ಬಗ್ಗೆ ಗೃಹ ಮಂಡಳಿಯಿಂದ ಮನೆ ನಿವೇಶನ ಕೊಡುವ ಹೊಸ ಬಸ್ಸುಗಳನ್ನು ವಿವಿಧ ಮಾರ್ಗದಲ್ಲಿ ಪ್ರಾರಂಭಿಸುವ, ದಾಂಡೇಲಿಯಿಂದ ಬೆಂಗಳೂರು ಪ್ರಯಾಣಿಕರ ರೈಲು ನಗರದಲ್ಲಿ ಅವಿರತವಾಗಿ ನಡೀತಾ ಇರುವ ಭೂಮಿ ಅತಿಕ್ರಮಣ, ನಗರ ಯೋಜನಾ ಪ್ರಾಧಿಕಾರ ಕಚೇರಿ, ತಾಲೂಕು ಆಸ್ಪತ್ರೆ, ಶಿಕ್ಷಣ ಇಲಾಖೆ ಬಿಇಒ ಕಚೇರಿ, ಇನ್ನು ಅನೇಕ ತಾಲೂಕು ಮಟ್ಟದ ಕಚೇರಿಗಳು ಪ್ರಾರಂಭಿಸಬೇಕು ಹಾಗೂ ವಿವಿಧ ಬೇಡಿಕೆಗಳ ಬಗ್ಗೆ ಮನವಿ ಸಲ್ಲಿಸಲಾಗಿತ್ತು. ನಮ್ಮ ಬೇಡಿಕೆಗಳಲ್ಲಿ ಮುಖ್ಯವಾದ ಬೇಡಿಕೆಗೆ ಸ್ಪಂದಿಸಿದ ಆರ್.ವಿ. ದೇಶಪಾಂಡೆ ಅವರು G+2 ಮನೆಗಳ ಯೋಜನೆಯು ಅವರ ಕನಸಿನ ಯೋಜನೆಯಾಗಿದ್ದು, ನಿಂತ ಮನೆಗಳ ಕಾಮಗಾರಿಯನ್ನ ಪ್ರಾರಂಭಿಸಲು ಸೂಕ್ತ ಕ್ರಮದೊಂದಿಗೆ 84 ಮನೆ ಕಾಮಗಾರಿಯನ್ನ ಈಗಾಗಲೇ ಪ್ರಾರಂಭಿಸಲಾಗಿದೆ. ಉಳಿದ ಮನೆಗಳ ಕಾಮಗಾರಿಯನ್ನ ಹಂತ ಹಂತವಾಗಿ ಪ್ರಾರಂಭಿಸಲು ಸೂಕ್ತ ಆದೇಶ ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ 108 ಮನೆಗಳ ನೀಡಲಾಗಿದೆ. ಗೃಹ ಮಂಡಳಿಯವರು ಹಾಗೂ ಇಲಾಖೆ ವಿವಿಧ ಅಧಿಕಾರಿಗಳ ಸಭೆ ನಡೆಸಿ ಕಾಮಗಾರಿಯನ್ನ ತ್ವರಿತ ಗತಿಯಲ್ಲಿ ಪ್ರಾರಂಭಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಲ್ಲದೆ ನಗರಸಭೆ ಪೌರಾಯುಕ್ತರು ಆದ ವಿವೇಕ ಬನ್ನ ಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲದೆ ದಾಂಡೇಲಿ ನಗರಸಭೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಫಲಾನುಭವಿಗಳಿಗೆ ಮನೆಗಳಿಗೆ ಸಾಲ ಕೊಡುವ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗಿದೆ. ದಾಂಡೇಲಿಯಿಂದ ಪಣಜಿ ಬಸ್ ಪ್ರಾರಂಭಿಸಲಾಗಿದೆ. ಅಲ್ಲದೆ ಮನೆ ನಿವೇಶನವನ್ನ ಗೃಹ ಮಂಡಳಿಗೆ ಹಸ್ತಾಂತರಿಸಬೇಕಾಗಿದೆ. ಇಎಸ್ಐ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಿ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯ ಸಿಗಬೇಕು. ಇತ್ತೀಚೆಗೆ ಹೋರಾಟ ಸಮಿತಿಯ ಸಭೆ ಸೇರಿ G+2 ಮನೆಗಳ ಕಾಮಗಾರಿಯನ್ನ ಪ್ರಾರಂಭಿಸಲು ಕ್ರಮ ವಹಿಸಿದ ದೇಶಪಾಂಡೆ ಅವರಿಗೆ ಅಭಿನಂದಿಸಿ ಮುಂದಿನ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಗಿದೆ. ಅದರಲ್ಲಿ ಹಂತವಾಗಿ ಈಗಾಗಲೇ ಕೆಲಸ ಒಂದು ಪ್ರಾರಂಭ ಆಗುವ ಲಕ್ಷಣಗಳು ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ಮುಖ್ಯವಾಗಿ G+2 ಮನೆಗಳ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿಂತಿತ್ತು. ಅದರಲ್ಲಿ 84 ಮನೆಗಳ ಕಾಮಗಾರಿ 2 ದಿವಸದಿಂದ ಪ್ರಾರಂಭದಲ್ಲಿದೆ. ಅದನ್ನು ಇನ್ನೂ ಸ್ವಲ್ಪ ಜೋರಾಗಿ ಆ ಕೆಲಸ ಮುಗಿಸಿ ಆ ಒಂದು ಫಲಾನುಭವಿಗಳಿಗೆ ಮನೆ ಸಿಗಬೇಕು ಮತ್ತು ಮುಂದಿನ ಮನೆಗಳ ಕೆಲಸ ಇವತ್ತು ಪ್ರಾರಂಭ ಮಾಡಬೇಕು ಅಂತೇಳಿ ನಾವು ಈ ಸಭೆ ಮೂಲಕ ನಮ್ಮ ಶಾಸಕರಾದ ದೇಶಪಾಂಡೆ ಅವರಿಗೆ ಅಭಿನಂದಿಸಿ ಮುಂದೆ ಈ ಕೆಲಸವನ್ನು ತ್ವರಿತಗತಿಯಲ್ಲಿ ಮುಗಿಸಬೇಕು ಅಂತೇಳಿ ನಾವು ಅವರಿಗೆ ಈ ಸಭೆಯ ಮೂಲಕ ಒತ್ತಾಯ ಮಾಡ್ತೇವೆ. ಅದೇ ರೀತಿ ಈ ಒಂದು ಮನೆ ನಿವೇಶನ ಏನು ಕೊಡಬೇಕಾಗಿತ್ತು, ಆ ಮನೆ ನಿವೇಶನದೇನು ಸರ್ವೆ ಮಾಡಬೇಕಿದೆ, ಆ ಸರ್ವೆ ಮಾಡಲಿಕ್ಕೂ ಸಹ ವಿಳಂಬ ನೀತಿ ಆಗ್ತಾ ಇದೆ. ಇದನ್ನು ಸಹ ನಾವು ಆದಷ್ಟು ಬೇಗನೆ ಸರ್ವೆ ಮಾಡಿ ಆ ಜಾಗವನ್ನು ಸಂಬಂಧಪಟ್ಟ ಫಲಾನುಭವಿಗಳಿಗೆ ಸಿಗಬೇಕು. ನಗರದಿಂದ ನಮಗೆ ಬೆಂಗಳೂರು, ಮಂಗಳೂರು, ಮುಂಬೈ ಮತ್ತು ಪಣಜಿ ಗೋವಾಗೆ ಬಸ್ಗೆ ಕೇಳಿದ್ವಿ. ಅದರಲ್ಲಿ ಈಗಾಗಲೇ ಪಣಜಿ ಬಸ್ ಮಾತ್ರ ಪ್ರಾರಂಭ ಆಗಿದೆ. ಉಳಿದ ಬೆಂಗಳೂರು ಮತ್ತು ಬೇರೆ ಬೇರೆ ಬಸ್ಸನ್ನು ಸಹ ಪ್ರಾರಂಭಿಸಲಿಕ್ಕೆ ಸೂಕ್ತ ಕ್ರಮ ವಹಿಸಬೇಕು. ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂಥೇಳಿ ಅನೇಕ ವರ್ಷದ ಬೇಡಿಕೆ ಇದೆ. ಆ ಬೇಡಿಕೆ ಸಹ ಕೂಡಲೇ ಈಡೇರಿಸಬೇಕು ಅಂತೇಳಿ ನಾವು ಈ ಸಭೆ ಮೂಲಕ ಒತ್ತಾಯ ಮಾಡ್ತೀವಿ. ಅದೇ ರೀತಿ ನಮಗೆ ಸಂಬಂಧಪಟ್ಟ ಕಚೇರಿಗಳು ಇನ್ನುವರೆಗೆ ಇಲ್ಲಿ ಕಾರ್ಯವನ್ನು ಮಾಡ್ತಾ ಇಲ್ಲ. ಅದನ್ನು ಸಹ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮೂಲಕ ಒತ್ತಾಯ ಮಾಡ್ತೇವೆ. ಈಗಾಗಲೇ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿಯೂ ಸಹ ನಾನು ಭಾಗವಹಿಸಿ ಅಲ್ಲಿಯೂ ಸಹ ಈ ಎಲ್ಲ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಅವರು ಸಹ ಈ ಎಲ್ಲ ವಿಷಯ ಬಗ್ಗೆ ಬೇಗನೆ ಕ್ರಮ ವಹಿಸುವ ಒಂದು ಭರವಸೆ ನೀಡಿದ್ದಾರೆ. ನಾವೊಂದು ವಿಶ್ವಾಸದ ಮೇಲೆ ನಮ್ಮ ಹೋರಾಟ ಮಾಡ್ತಾ ಇದ್ದೇವೆ. ನಾಳಿನ ದಿನ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗದೇ ಇದ್ದರೆ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡುವ ಸಂದರ್ಭ ಒದಗಿಸಿಕೊಡಬಾರ್ದು ಅಂತೇಳಿ ನಾವು ನಮ್ಮ ಸಂಬಂಧಪಟ್ಟ ಶಾಸಕರಿಗೆ, ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ. ಅದೇ ರೀತಿ ನಮಗೇನು ಇವತ್ತು ಕಾರ್ಯಕ್ರಮಕ್ಕೆ ನಾವು ಈ ಹಿಂದೆ ನಮ್ಮ ಈ ಕ್ಷೇತ್ರದ MP ಕಾಗೇರಿ ಸಾಹೇಬ್ ಬಂದಾಗ ಅವರಿಗೂ ಸಹ ನಾವು ಮನವಿ ಕೊಟ್ಟಿದ್ವಿ. ನಮ್ಮ ಈ ಎಲ್ಲ ಬೇಡಿಕೆ ಈಡೇರಿಸಲಿಕ್ಕೆ ಅವರು ಸಹ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಈಗಾಗಲೇ ನನಗೆ ತಿಳಿದ ಪ್ರಕಾರ ಮೊನ್ನೆ ಒಂದು ಪೇಪರ್ ಸ್ಟೇಟ್ಮೆಂಟು ಸಹ ದೇಶಪಾಂಡೆ ಸಾಹೇಬರು ಕೊಟ್ಟರು. 84 ಮನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸಿದ್ದೇನೆ ಅಂತೇಳಿ ಅವರಿಗೆ ನಾವು ನಮ್ಮ ಸಮಿತಿ ಪರವಾಗಿ ಅಭಿನಂದಿಸ್ತೇವೆ. ಮುಂದಿನ ಕೆಲಸ ಸಹ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಅವರು ಕ್ರಮ ವಹಿಸಬೇಕು ಅಂತೇಳಿ ಹೇಳಿ
ನಾವು ನನ್ನ 2 ಮಾತುಗಳನ್ನು ಸಭೆಯ ಅಧ್ಯಕ್ಷತೆಯನ್ನ ಅಕ್ರಮ್ ಖಾನ್ ವಹಿಸಿದ್ರು. ಸಭೆಯಲ್ಲಿ ಉಪಸ್ಥಿತರಿದ್ದ ಉಪಾಧ್ಯಕ್ಷರು ಆದ ಅಶೋಕ್ ಪಾಟೀಲ್ ಮಾತನಾಡಿ, ಈಗಾಗಲೇ ಈ ಎಲ್ಲ ವಿಷಯಗಳ ಬಗ್ಗೆ ಸಹ ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಮನವಿ ಸಲ್ಲಿಸಲಾಗಿದ್ದು ಭರವಸೆ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.